ಬಂಧುಗಳೇ ನಮಸ್ಕಾರ. ಪ್ರೀತಿಗೆ ಅಡ್ಡ ಬಂದ ತಂದೆಯನ್ನೇ ಬಡಿದು ಕೊಂದ ಮಗಳು, ಏನಿದು ವಿಪರ್ಯಾಸ ಅಲ್ವಾ? ಪ್ರೀತಿ ಪ್ರೇಮದ ನಶೆಯಲ್ಲಿ ಕುಟುಂಬದವರನ್ನೇ ಬಲಿ ತೆಗೆದುಕೊಂಡ ಘಟನೆಯೊಂದು ತೆಲಂಗಾಣದ ಮೆಹಬೂಬಾಬಾದ್ ಜಿಲ್ಲೆಯಲ್ಲಿ ನಡೆದಿದೆ. ಬಂಧುಗಳೇ, ಈ ಘಟನೆಯ ಸಂಪೂರ್ಣ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಬಂಧುಗಳೇ, ಈ ಘಟನೆ ನಡೆದದ್ದು ಮೆಹಬೂಬಾಬಾದ್ ಜಿಲ್ಲೆಯ ಮಾರಿಪೇಡ ಮಂಡಲದ DSR ಜಂದಾಲ್ ತಾಂಡದಲ್ಲಿ ಈ ಘಟನೆ ನಡೆದಿದೆ. ಬಂಧುಗಳೇ, ಧಾರವತ್ ಕಿಶನ್ ಮೃತ ದುರ್ದೈವಿ. ಇವನಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ಕಿರಿಯ ಮಗಳು ಈ ಕೃತ್ಯವನ್ನ ಎಸೆದಿದ್ದಾಳೆ ಎನ್ನಲಾಗ್ತಿದೆ. ಇಲ್ಲಿ ಅವರ ಸ್ಪೆಸಿಫಿಕ್ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಕಿರಿಯ ಮಗಳು ಅದೇ ತಾಂಡದ ಸುರೇಶ್ ಎಂಬಾತನನ್ನ ಪ್ರೀತಿಸಿದ್ದಳು. ಜೂನ್ 18ರ ರಾತ್ರಿ ಅವಳು ತನ್ನ ಪ್ರಿಯಕನ ಜೊತೆ ಫೋನ್ನಲ್ಲಿ ಮಾತನಾಡುವುದನ್ನು ಆಕೆಯ ತಂದೆ ಕಂಡಿದ್ದಾರೆ. ಕೋಪಗೊಂಡ ಅವರು ಮಗಳಿಗೆ ಬೈದು ಬುದ್ಧಿವಾದ ಹೇಳಿದ್ದಾರೆ. ಇನ್ನು ಮುಂದೆ ಅವನನ್ನು ಮಾತನಾಡಿಸುವುದಾಗಲಿ ಅಥವಾ ಅವನ ಜೊತೆ ಸುತ್ತಾಡುವುದಾಗಲಿ ಮಾಡಿದರೆ ಅದು ನೆಟ್ಟಗಿರುವುದಿಲ್ಲ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಕೋಪಗೊಂಡಂತಹ ಅವಳು ಅದೇ ದಿನ ರಾತ್ರಿ ಪ್ರಿಯಕನನ್ನ ಮನೆಗೆ ಕರೆಸಿಕೊಂಡು ತಾಯಿ ಅಕ್ಕನ ನೆರವನ್ನು ಪಡೆದು ತಂದೆಯ ಕೈಕಾಲನ್ನು ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ. ಬಳಿಕ ಮನಸೋ ಇಚ್ಛೆ ಎಲ್ಲರೂ ಹಲ್ಲೆಯನ್ನು ಮಾಡಿದ್ದಾರೆ. ಇದರಿಂದ ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತನ್ನ ಹೆಂಡತಿ ಮತ್ತು 2 ಮಕ್ಕಳು ಸೇರಿಕೊಂಡು ತನ್ನನ್ನು ಸಾಕಿ ಸಲಹಿದ ತಂದೆಯನ್ನೇ ಈ ರೀತಿಯಾಗಿ ಕ್ರೂರಿಸ್ತಿದ್ದಾರೆ ಅಂದರೆ ಇದಕ್ಕೆ ಏನು ಹೇಳಬೇಕು? ಇಂದಿನ ಸಮಾಜದಲ್ಲಿ ಏನು ನಡೀತಾ ಇದೆ? ಇಂಥದ್ದೇ ಘಟನೆಯನ್ನು ಎಷ್ಟೋ ಗಮನಿಸಿದ್ದೇವೆ. ಬಂಧುಗಳೇ, ಇದು ಏನಿದು ವಿಪರ್ಯಾಸ ಅಂತ ಗೊತ್ತಾಗ್ತಿಲ್ಲ. ಇಂದಿನ ಈ ಯುಗದಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾನೇ ಇದೆ. ಕೆಲವೊಂದು ಸಾರಿ ಡಿವೋರ್ಸ್ ಪ್ರಕರಣಗಳು, ಅದು ಕೂಡ ದೊಡ್ಡ ದೊಡ್ಡ ನಟಿಯರು ನಟ ನಟಿಯರದ್ದೇ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಹೆಚ್ಚಾಗಿ ಕೊಲೆ ಮಾಡುವಂಥದ್ದು, ಕೊಚ್ಚುವಂಥದ್ದು, ಅದು ಕೂಡ ತಮ್ಮ ಮನೆಯವರನ್ನೇ ಕೊಲೆ ಮಾಡುವಂಥದ್ದು ಎಂಥ ವಿಪರ್ಯಾಸ ಅಲ್ವಾ? ಬಂಧುಗಳೇ, ಈ ದಾಳಿಯಿಂದ ಆ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಇದನ್ನು ಕಂಡಂತಹ ಅವನ ತಾಯಿ, ಅಂದರೆ ಆಕೆಯ ಅಜ್ಜಿ, ತಕ್ಷಣವೇ ಕೆಲವರ ಸಹಾಯವನ್ನು ಅಂದರೆ ಅಕ್ಕಪಕ್ಕದವರ ಸಹಾಯವನ್ನು ಪಡೆದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ವೈದ್ಯರು ಅವರು ತೀವ್ರವಾಗಿ ಗಾಯಗೊಂಡಿರುವುದನ್ನು ಕಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಖಮ್ಮಂ ಆಸ್ಪತ್ರೆಗೆ ಸ್ಥಳಾಂತರಿಸಲು ಹೇಳ್ತಾರೆ. ಆದರೆ ಈ ಘಟನೆಯಿಂದ ತೀವ್ರವಾಗಿ ಗಾಯಗೊಂಡಿರುವಂತಹ ಇವರು ಸಾವನ್ನಪ್ತಾರೆ. ಈ ಪ್ರಕರಣದ ವಿರುದ್ಧ ಅಜ್ಜಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸ್ತಾರೆ. ಈ ಪ್ರಕರಣದಲ್ಲಿ ಒಟ್ಟು 6 ಮಂದಿಯ ಕೈವಾಡವಿದೆ ಎಂದು ಹೇಳಲಾಗ್ತಿದೆ. ಬಂಧುಗಳೇ, ಏನಿದು ವಿಪರ್ಯಾಸ ಅಲ್ವಾ? ಒಬ್ಬ ತಂದೆಯಾದವನು ಅಥವಾ ತಾಯಿಯಾದವನು ತಮ್ಮ ಮಕ್ಕಳ ಒಳಿತನ್ನೇ ಬಯಸ್ತಾರೆ ಹೊರತು ಕೆಟ್ಟದ್ದನ್ನು ಬಯಸುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಇವಳು ಮಾಡಿದ್ದು ತಪ್ಪಲ್ವಾ? ಬಂಧುಗಳೇ, ಯಾರೇ ಆಗಿರಲಿ ತಮ್ಮನ್ನೇ ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಯರನ್ನು ಕೊಲೆ ಮಾಡುವುದು ಎಷ್ಟು ಸರಿಯಲ್ವಾ? ಆಕೆಯು ಮಾಡಿದ್ದು ತಪ್ಪೇ ಅಲ್ವಾ? ಅವಳ ಒಳಿತಿಗೆ ತಂದೆ ವಾರ್ನಿಂಗ್ ಕೊಟ್ಟಿದ್ದಾರೆ ಹೊರತು ಆಕೆಯನ್ನು ಶೋಷಿಸುವುದಾಗಲಿ ಅಥವಾ ಆಕೆಗೆ ಕೆಟ್ಟದ್ದನ್ನು ಬಯಸುವುದಾಗಿರಲಿ ಯಾವುದನ್ನು ಕೂಡ ಅವರು ಮಾಡಿದ್ದಲ್ಲ. ಅಂತಹ ಸಂದರ್ಭದಲ್ಲಿ ಇವಳು ಮಾಡಿದ್ದು ಕೆಟ್ಟದ್ದಲ್ವಾ? ಇವಳಿಗೆ ಕಾನೂನಿನ ಪ್ರಕಾರ ಸರಿಯಾಗಿ ಶಿಕ್ಷೆ ಆಗಲೇಬೇಕು. ನಾನು ಇವರು ಅಂತ ಹೇಳ್ತಾ ಇಲ್ಲ, ಇನ್ನೂ ತುಂಬ ಮಂದಿ ಇದ್ದಾರೆ. ತಮ್ಮನ್ನೇ ಹೊತ್ತು ಹೆತ್ತು ಸಲಹಿದ ತಂದೆ ತಾಯರಿಗೆ ದ್ರೋಹ ಬಗೆಯುವಂಥವರು. ಅದರಲ್ಲೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಭೇದ ಭಾವವಿಲ್ಲ, ಇಬ್ಬರು ಕೂಡ ಈಕ್ವಲ್ ಆಗಿ ಶೋಷಿಸ್ತಾರೆ. ಅದರಲ್ಲಿ ಅವರು ಮೇಲೂ ಇವರು ಮೇಲೂ ಅಂತ ಹೇಳುವ ಮಾತೇ ಇಲ್ಲ. ಯಾಕೆಂತ ಹೇಳಿದರೆ, ಗಂಡು ಮಕ್ಕಳಾದರೆ ಆಸ್ತಿಯ ವಿಚಾರದಲ್ಲಿ ಜಗಳವನ್ನು ಮಾಡ್ತಾರೆ, ಹೆಣ್ಣು ಮಕ್ಕಳಾದರೆ ಓಡಿ ಹೋಗುವಂಥದ್ದು, ಹೇಳದೆ ಮನೆಯಿಂದ ವಸ್ತುಗಳನ್ನು ಕದಿಯುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾರೆ. ಬಂಧುಗಳೇ, ಇಂತಹ ಪಾಪ ಕೆಲಸವನ್ನು ನಾವು ಮಾಡ್ತಾ ಹೋದರೆ ಇದರ ಪ್ರತಿಫಲ ನಮಗೆ ಸಿಗದೆ ಎಲ್ಲಿಗೂ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ, ಅವರು ನಮಗೆ ಬಾಳನ್ನು ಕೊಟ್ಟವರು. ಅವರ ಬಾಳಿಗೆ ನಾವು ಇಂತಹ ವಿಕೃತಿಯನ್ನು ಮೆರೆದರೆ ಅದಕ್ಕೆ ದೇವರು ಎಂದಿಗೂ ಕೂಡ ಮೆಚ್ಚುವುದಿಲ್ಲ. ಬಂಧುಗಳೇ, ಈ ಘಟನೆಯ ಬಗ್ಗೆ ನಿಮಗೇನನಿಸ್ತದೆ ಅದನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋವನ್ನು ನೋಡಿದ್ದಕ್ಕಾಗಿ.